ರಂಗಸ್ಥಳ ಮಂಗಳೂರು ಇದರ ದಶಮಾನೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರ ಕದ್ರಿ ದೇವಳದ ರಾಜಾಂಗಣದಲ್ಲಿ ದಶಮಾನೋತ್ಸವ ಕಾರ್ಯಕ್ರಮ ಮತ್ತು ಶ್ರೀ ನಂದಿಕೇಶ್ವರ ಪ್ರಸಾದಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಮೆಕ್ಕೆಗಟ್ಟು ಹಾಗೂ ಅತಿಥಿ ಕಲಾವಿದರಿಂದ ಫೆಬ್ರವರಿ 22ರಂದು ರಾತ್ರಿ ಚಂದ್ರಾವಳಿ ವಿಳಾಸ ರತ್ನಾವತಿ ಕಲ್ಯಾಣ ಎನ್ನುವ ಬಡಕುತಿಟ್ಟಿನ ಯಕ್ಷಗಾನ ಬಯಲಾಟವು ನಡೆಯಲಿದೆ ಎಂದು ರಂಗಸ್ಥಳ ಮಂಗಳೂರು ಇದರ ಸದಸ್ಯರಾದ ಎಸ್ಎಲ್ ನಾಯ್ಕ ಹೇಳಿದ್ದಾರೆ. ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ರಂಗಸ್ಥಳ ಮಂಗಳೂರು ಕಾರ್ಯಕ್ರಮವು ವಿವಿಧ ರೀತಿಯ ಯಕ್ಷಗಾನ ಪ್ರಯೋಗಗಳನ್ನು ಹಮ್ಮಿಕೊಂಡಿದೆ. ಕೇವಲ 5 ಮಂದಿಯಿಂದ ಪ್ರಾರಂಭಿಸಿದ ಈ ಸಂಸ್ಥೆ ಅಷ್ಟೇ ಮಂದಿಯಿಂದ ಇಂದಿಗೂ ಮುಂದುವರೆದುಕೊಂಡು ಬರುತ್ತಿದೆ. ಇದುವರೆಗೂ ಸಾಕಷ್ಟು ಯಕ್ಷ ಕಲಾವಿದರನ್ನ ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಸಂಸ್ಥೆ ಮಾಡಿಕೊಂಡು ಬರುತ್ತಿದೆ. ಅಂತೆ ಈ ಬಾರಿಯೂ ಹಾಸ್ಯಗಾರ ರಮೇಶ್ ಭಂಡಾರಿ ಮೂರೂರು ಹಾಗೂ ಅಶೋಕ ಭಟ್ಟಿ ದಾಪುರ ಇವರನ್ನ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸದಾಶಿವರಾವ್ ನೆಲ್ಲಿಮೂರು ಮೂಡಬಿದ್ರೆ, ಎಸ್ ಭಟ್, ವಿಠೋಪ ಬಂಡರ್ಕರ್ ಉಪಸ್ಥಿತರಿದ್ದರು. ರಂಗಸ್ಥಳ ಮಂಗಳೂರು ರಿಜಿಸ್ಟರ್ ಇದರ ದಶಮಾನೋತ್ಸವದ ಕುರಿತು ಪತ್ರಿಕಾಗೋಷ್ಠಿ. ಕಳೆದ 10 ವರ್ಷಗಳ ಹಿಂದೆ ಸಮಾನ ಆಸಕ್ತರೊಂದಿಗೆ ನಮ್ಮ ನಾಡಿನ ಸಮಗ್ರ ಕಲೆಯಾದ ಯಕ್ಷಗಾನಕ್ಕೆ ಪ್ರೋತ್ಸಾಹ ಹಾಗೂ ನಮ್ಮ ಧರ್ಮ ಗ್ರಂಥಗಳಾದ ರಾಮಾಯಣ, ಭಾರತ, ಭಾಗವತ ಇದರ ಸಾರ ಸಂದೇಶ ತಿರುಳು ಪ್ರಚುರಪಡಿಸುವರೇ ಯಕ್ಷಗಾನವೇ ಪ್ರಧಾನ ಮಾಧ್ಯಮ, ಯಕ್ಷಗಾನವೇ ಸಾರ್ವಕಾಲಿಕ ಸತ್ಯ. ಆದುದರಿಂದ ಯಕ್ಷಗಾನವನ್ನು ಪೋಷಿಸುವ ಸಲುವಾಗಿ ಹುಟ್ಟಿಕೊಂಡ ಸಂಸ್ಥೆ ರಂಗಸ್ಥಳ ಮಂಗಳೂರು ರಿಜಿಸ್ಟರ್. 22 ತಾರೀಕು ಶನಿವಾರ ರಾತ್ರಿ 8 ಗಂಟೆಯಿಂದ ಶ್ರೀ ಮೆಕ್ಕೆಗಟ್ಟು ಮೇಳದವರಿಂದ ಶ್ರೀ ಕದ್ರಿ ದೇವಳದ ರಾಜಾಂಗಣದಲ್ಲಿ ದಶಮಾನೋತ್ಸವದ ಅಂಗವಾಗಿ ಚಂದ್ರಾವಳಿ ವಿಲಾಸ ರತ್ನಾವತಿ ಕಲ್ಯಾಣ ಎಂಬ ಆಖ್ಯಾನವನ್ನು ಈ ಬಾರಿ ನಾವು ಏರ್ಪಡಿಸಲಿಕ್ಕಿದ್ದೇವೆ. ನಮ್ಮ ಸಂಘದ ವಿಶೇಷ ಆಕರ್ಷಣೆ ಸಂಪ್ರದಾಯದಂತೆ ಯಕ್ಷಗಾನ ಪ್ರಾರಂಭದಿಂದ ಅಂತ್ಯದವರೆಗೂ ಗ್ರಾಮೀಣ ಸೊಗಡಿನ ಆಹಾರವಾದಂತಹ ಅವಲಕ್ಕಿ, ಸೇಮೆ, ಮಸಾಲ ಚಹಾ ನಿರಂತರ ಯಕ್ಷಗಾನ ಪ್ರಾರಂಭದಿಂದ ಕೊನೆಯವರೆಗೂ ಪೂರೈಕೆಯ ವ್ಯವಸ್ಥೆ ಇದೆ. ಒಬ್ಬರು ಎಷ್ಟು ಬಾರಿಯೂ ಸ್ವೀಕರಿಸಬಹುದು. ಪತ್ರಕರ್ತರಾದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸುಸ್ವಾಗತವನ್ನು ಬಯಸುತ್ತಾ, ನಮ್ಮ ಸಂಘದ ಈ ವರ್ಷದ ಕಾರ್ಯಕ್ರಮ 10ನೇ ವರ್ಷ ಆದುದರಿಂದ ತಮ್ಮೆಲ್ಲರಲ್ಲಿ ನಾವು ಹೆಚ್ಚಿನ ಸಹಕಾರ ವರದಿಯನ್ನು ತಾವು ಪ್ರಕಟಿಸಬೇಕು ಅಂತ ವಿನಮ್ರಪೂರ್ವಕ ವಿನಂತಿ ಮಾಡುತ್ತಾ